ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆ ಎಂಬಂತಹ ಚಾಪ್ಟರ್ ಇಂದ ಕೆಳಗಿನವುಗಳಲ್ಲಿ ಭಾರತದ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲ್ಪಡುವ ಹಬ್ಬ ಯಾವುದು ಅಂತ ಕೇಳ್ತಾ ಇದ್ದಾರೆ ಮಕ್ಳು. ಓಕೆ, ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಗಣರಾಜ್ಯೋತ್ಸವ, ಆಪ್ಷನ್ ಬಿ ಕನ್ನಡ ರಾಜ್ಯೋತ್ಸವ, ಆಪ್ಷನ್ ಸಿ ವಾಲ್ಮೀಕಿ ಜಯಂತಿ, ಆಪ್ಷನ್ ಡಿ ಶಿಕ್ಷಕರ ದಿನಾಚರಣೆ. ಗಣರಾಜ್ಯೋತ್ಸವವನ್ನ ಯಾವಾಗ ಆಚರಣೆ ಮಾಡ್ತಾರೆ ಮಕ್ಕಳೇ? ಜನವರಿ 26 ಅಲ್ವಾ? ಕನ್ನಡ ರಾಜ್ಯೋತ್ಸವ ನವೆಂಬರ್ 1. ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5. ಓಕೆ, ಸೊ ಇವಾಗ ಕನ್ನಡ ರಾಜ್ಯೋತ್ಸವ ಅನ್ನೋದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಲ್ವಾ ಮಕ್ಕಳೇ? ವಾಲ್ಮೀಕಿ ಜಯಂತಿ ಹಾಗೂ ಶಿಕ್ಷಕರ ದಿನಾಚರಣೆಗಳು ಕೂಡ ರಾಷ್ಟ್ರೀಯ ಹಬ್ಬಗಳಾಗಿ ಆಚರಿಸಲ್ಪಡುವುದಿಲ್ಲ. ಸೊ ನಮ್ಮ ರಾಷ್ಟ್ರೀಯ ಹಬ್ಬಗಳು ಭಾರತೀಯರನ್ನ ಒಂದುಗೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಈ ಹಬ್ಬಗಳನ್ನು ಎಲ್ಲ ಭಾರತೀಯರು, ಪ್ರತಿಯೊಬ್ಬ ಪೌರರು ಕೂಡ ಪ್ರತಿಯೊಂದು ಭಾಗದಲ್ಲೂ ಆಚರಿಸ್ತಾರೆ. ಯಾವುದೇ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಪೇಕ್ಷಿಸದೆ ಆಚರಿಸುವುದರಿಂದ ನಮ್ಮ ರಾಷ್ಟ್ರೀಯ ಹಬ್ಬಗಳು ಏಕ ರಾಷ್ಟ್ರೀಯತೆಯನ್ನ ನೆನಪಿಸುತ್ತವೆ. ಭಾರತದ ಎಲ್ಲೆಡೆಯಲ್ಲೂ ಈ ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸಲಾಗುತ್ತದೆ. ಸೊ ಇಲ್ಲಿ ಕೊಟ್ಟಿರೋವಂಥದ್ರಲ್ಲಿ ರಾಷ್ಟ್ರೀಯ ಹಬ್ಬ ಯಾವುದು ಮಕ್ಕಳೇ? ಗಣರಾಜ್ಯೋತ್ಸವ. ನಾವು ಜನವರಿ 26ರಂದು ಪ್ರತಿ ವರ್ಷ ಗಣರಾಜ್ಯೋತ್ಸವನ್ನ ಆಚರಿಸ್ತೇವೆ ಅಲ್ವಾ? ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನ, ನಾವು ನಮ್ಮ ದೇಶದ ಹೆಮ್ಮೆಯನ್ನ ಆಚರಿಸ್ತಾ ಇದ್ವಿ. ಸೊ ಪ್ರತಿಯೊಂದು ಶಾಲೆ, ಕಾಲೇಜು, ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ರಾಷ್ಟ್ರೀಯ ಹಬ್ಬವನ್ನ ಆಚರಿಸಲಾಗುತ್ತೆ. ಇದರ ಜೊತೆಗೆ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಯಾವಾಗ ಮಕ್ಕಳೇ? ಇದು ಆಗಸ್ಟ್ 15 ಅಲ್ವಾ? ಅದೇ ರೀತಿ ಗಾಂಧಿ ಜಯಂತಿ. ಇವು 3 ನಮ್ಮ ರಾಷ್ಟ್ರೀಯ ಹಬ್ಬಗಳು, ಅಕ್ಟೋಬರ್ 2. ಓಕೆ, ಥ್ಯಾಂಕ್ ಯು.